ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲೆಲ್ಲೂ ದೇವಸ್ಥಾನಗಳಲ್ಲಿ ಭಕ್ತರ ಜನಸಾಗರ ತುಂಬಿ ಹರಿದಿದೆ. ಅದರಲ್ಲೂ ನೆಲಮಂಗಲ ಪಟ್ಟಣ, ಭಿನ್ನಮಂಗಲ, ಅರಶಿನಗುಂಟೆ ದೇವಸ್ಥಾನದಲ್ಲಂತೂ ಜನಸಾಗರವೋ ಸಾಗರ. ಪಾನಕ, ಮಜ್ಜಿಗೆಯ ಹೆಸರುಬೇಳೆ ಮಜ್ಜನವೋ ಮಜ್ಜನ ಭಕ್ತರಿಗೆ. ಅದರಲ್ಲೂ ಅರಶಿನಗುಂಟೆ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ಜನಪದ ಕಲೆಗಳಲ್ಲಿ ಹಲವಾರು ಭಂಗಿಗಳನ್ನು ಪ್ರದರ್ಶಿಸಲಾಯಿತು. ಇದನ್ನು ನೋಡಲು ಭಕ್ತರು ಮುಗಿಬಿದ್ದಿದ್ದರು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಪಟ್ಟಾಭಿರಾಮ, ಶ್ರೀರಾಮ ನಾಮ ಆನಂದಧಾಮ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ 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 ರಾಮ. ರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನೋ ಬಲ್ಲ. ಶ್ರೀರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನೋ ಬಲ್ಲ. ರಾಮನಾಮದ ದಿವ್ಯ ಶಕ್ತಿಯ ವಾಲ್ಮೀಕಿಯೂ ಬಲ್ಲ. ರಾಮನಾಮವೋ ತರುವ ಭಾಗ್ಯವ ಗೌತಮ ಋಷಿಯೋ ಬಲ್ಲ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ಈಗ ಭಕ್ತಾದಿಗಳು ಶುಭಾಶಯಗಳು. ಇವತ್ತು ಅರಶಿನಗುಂಟೆಯಲ್ಲಿ ಅದ್ದೂರಿಯಾಗಿ ಜಾತ್ರೋತ್ಸವ ಬ್ರಹ್ಮರಥೋತ್ಸವ ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ರಾಮೋತ್ಸವ ಪ್ರಯುಕ್ತ 5 ದಿನ ಕಾರ್ಯಕ್ರಮ ಮಾಡ್ತೀವಿ. ನಮ್ದು 23ನೇ ತಾರೀಕಿಂದ ಸ್ಟಾರ್ಟ್ ಆಯ್ತು. 23 ಮೊನ್ನೆ ದಿನ ಕಾರ್ಯಕ್ರಮ ಮತ್ತು ನನ್ನೆ ಸೀತಾರಾಮ ಕಲ್ಯಾಣೋತ್ಸವ ಇತ್ತು. ಇವತ್ತು ಬ್ರಹ್ಮರಥೋತ್ಸವ ಇದೆ. ನಾಳೆಗೆ ಅನ್ನ ಸಂತರ್ಪಣೆ ಇದೆ. ಮತ್ತೆ ಸಂಜೆಗೆ ರಾಮಾಯಣ ನಾಟಕ ಇದೆ, ಸಂಪೂರ್ಣ ನಾಟಕ. ಇವತ್ತು ಸಂಜೆ ಭರತನಾಟ್ಯ ಕಾರ್ಯಕ್ರಮ, ಸುಮಾರು ಕಾರ್ಯಕ್ರಮ ಇದೆ. ಪ್ರತಿದಿನನೂ ಒಂದೊಂದು ಕಾರ್ಯಕ್ರಮ ಇದೆ. ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಸತತವಾಗಿ ಸುಮಾರು 10 ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ. ಅಂದ್ರೆ ರಾಮೋತ್ಸವ ಸುಮಾರು ನಾವು ಚಿಕ್ಕ ಹುಡುಗರಿಂದ ನಡೀತಾ ಇತ್ತು. ರಥೋತ್ಸವ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು ಹಾಕೊಟ್ಟಿದ್ದಾರೆ, ನಾವು ನಡೀತಾ ಇದ್ದೀವಿ. ಮತ್ತೆ ಊರಣಿಗೆಯಲ್ಲಿ ಮೆರವಣಿಗೆ ಇತ್ತು ಬೆಳ್ಳಿ ರಥದಲ್ಲಿ. ಈಗ ರಥೋತ್ಸವ ಮಾಡಿದೀವಿ. ಸಾಯಂಕಾಲ ಧೂಳೋತ್ಸವ ಇರುತ್ತೆ. ಎಲ್ಲರಿಗೂ ನಾಳೆ ಮತ್ತೆ ಊಟ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಸಮಸ್ತ ನಾಗರಿಕ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಈ ಮೂಲಕ ಬೇಡ್ಕೊಳ್ತೀನಿ. ಬೆಳಿಗ್ಗೆ ನಮ್ಮ ಶಾಸಕರು ಬಂದಿದ್ರು.
9:30ಗೆ ಬಂದು ಅವ್ರು ಚಾಲನೆ ಕೊಟ್ಟು ಅವ್ರು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೊರಟ್ರು. ಬೆಳಗ್ಗೆ ಬಂದು ಹೋಗಿದ್ದಾರೆ. ಹಬ್ಬದ ಶುಭಾಶಯಗಳು. ನಮ್ಮನ್ನ ಅಧ್ಯಕ್ಷರು ಮಾಡಿದ್ದಾರೆ, ಎಲ್ಲ ಸೇರಿ ಅವ್ರಿಗೆಲ್ಲ ಒಂದೇ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಎಲ್ಲ ಕ್ರಮ ತಗೊಂಡು ಮಾಡ್ತಾ ಇದ್ದೀವಿ. ಈಗ ಏನ್ ಮಾಡ್ತಾ ಇದೀವೋ ಅದು ಅಷ್ಟೇ ಮಾಡೋದಕ್ಕಾಗಲ್ಲ. ಭಕ್ತಾದಿಗಳಿಗೆ ಏನು ಇಷ್ಟಪಡ್ತೀರಾ? ಭಕ್ತಾದಿಗಳು ಕೆಲ ನಮ್ಮನ್ನ ಸ್ಪಂದಿಸಿ ಕೆಲಸ ಮಾಡವ್ರೆ, ಅವ್ರ ಕಿರುನುಡಿ ನಾವು ನಾಗರಿಕರಿಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಏನು ನಮ್ಮ ಅರ್ಶಿಣಗುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಶ್ರೀರಾಮನವಮಿ ಮಾಡ್ಕೊಂಡ್ ಬರ್ತಾ ಇದೀವಿ. ಇದು 9ನೇ ವರ್ಷದ ಬ್ರಹ್ಮರಥೋತ್ಸವ ಆಚರಣೆ ಮಾಡ್ತಾ ಇದೀವಿ. ಪ್ರತಿ ವರ್ಷನೂ ಇದೇ ರೀತಿ ಅದ್ದೂರಿಯಾಗಿ ನಡೀತಾ ಇದೆ. 5 ದಿನಗಳ ಕಾರ್ಯಕ್ರಮ. ನಿನ್ನೆ ಸೀತಾರಾಮ ಕಲ್ಯಾಣೋತ್ಸವ, ಇವತ್ತು ಊರಿನ ಬೀದಿಗಳಲ್ಲಿ ರಥೋತ್ಸವ ನಡೀತು. ಪಲ್ಲಕ್ಕಿ ಉತ್ಸವ, ಹಾಗೆ ಬ್ರಹ್ಮರಥೋತ್ಸವ ಈಗ ಮುಕ್ತಾಯವಾಗಿದೆ. ಸಂಜೆ ಒಂದು ರಂಗಗೀತೆ ಕಾರ್ಯಕ್ರಮ ಇದೆ. ನಾಳೆ ಅನ್ನ ಸಂತರ್ಪಣೆ ಇದೆ. ನಾಳೆ ಸಂಜೆ ಸಂಪೂರ್ಣ ಎಂಬ ಪೌರಾಣಿಕ ನಾಟಕ ಇದೆ. ಪ್ರತಿ ವರ್ಷವೂ ಇದೇ ಅದ್ದೂರಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ಎಲ್ಲರೂ ಬಂದು ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ 2 ಮಾತು. ಅರ್ಶಿಣಗುಂಟೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು ವರ್ಷಗಳಿಂದ ಅದ್ದೂರಿಯಾಗಿ ನಡೀತಾ ಇರತಕ್ಕಂತಹ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತು ಅರ್ಶಿಣಗುಂಟೆ ಹಾಗೂ ಅಕ್ಕಪಕ್ಕದ ಎಲ್ಲ ಬಡಾವಣೆಗಳ ಸಹಕಾರದಿಂದ, ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅದ್ದೂರಿಯಾಗಿ ರಾಮೋತ್ಸವ ಮತ್ತು ಬ್ರಹ್ಮೋತ್ಸವ, ಊರುಗಳ ಉತ್ಸವ ಎಲ್ಲ ನಡೆದಿದೆ. ಮತ್ತೆ ನಾಳೆ ಒಂದು 6,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ. ಮತ್ತೆ ನಿನ್ನೆ ಸಂಜೆ ಸೀತಾರಾಮ ಕಲ್ಯಾಣೋತ್ಸವ ನಡೆದಿದೆ. ಅದ್ದೂರಿಯಾಗಿ ಅರ್ಶಿಣಗುಂಟೆಯಲ್ಲಿ ಕಳೆದ ಒಂದು 10 ವರ್ಷಗಳಿಂದನೂ ರಥೋತ್ಸವ ಮತ್ತು ಕಲ್ಯಾಣೋತ್ಸವ ನಡೆಸ್ತಾ ಇದ್ದೀವಿ. ಎಲ್ಲರ ಸಹಕಾರದಿಂದ, ನಮ್ಮ ಟ್ರಸ್ಟಿನ ಎಲ್ಲರ ಸಹಕಾರದಿಂದ, ನಮ್ಮ ಆಂಜನೇಯ ಸೇವಾ ಸಮಿತಿಯಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇವತ್ತು ಸುಮಾರು ಒಂದು 10,000 ಜನವರೆಗೂ ಸೇರಿದ್ದಾರೆ. ಪ್ರತಿ ವರ್ಷ ಇದೇ ಸಮಯನೇ ಆಗುತ್ತೆ, ಯಾವತ್ತೂ ಲೇಟ್ ಆಗಿಲ್ಲ. ಇದೇ ಬಿಸಿಲಲ್ಲೇ ತುಂಬಾ ಜನ ಭಕ್ತಾದಿಗಳು ಕಾದಿ ರಥವನ್ನ ಎಳೆದಿದ್ದಾರೆ. ಎಲ್ಲ ಅವರು ಅಭಿಮಾನಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಈ ದಿನ ಬಿನ್ಮಂಗಲ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಸತಿನೂ ಸಹ ಬೆಳಗಿಂದನೇ ನಿನ್ನೆಯಿಂದನೂ ಸಹ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಹಬ್ಬದ ವಾತಾವರಣ, ಬಿನ್ಮಂಗಲ ಗ್ರಾಮದಲ್ಲಿನೇ ಹಬ್ಬದ ವಾತಾವರಣ ನೆರವೇರಿಸಿದ್ವಿ. ನಿನ್ನೆ ಸೀತಾರಾಮ ಕಲ್ಯಾಣ ಉತ್ಸವ ಮಾಡಿದ್ವು. ಅದೇ ರೀತಿ ಮಹಾಮಂಗಳಾರತಿ, ಅಭಿಷೇಕ, ಪ್ರಸಾದ ವಿನಿಯೋಗ ಇತ್ತು ನಿನ್ನೆ. ಇವತ್ತು ಸಹ ಮಾಮೂಲಿ, ಈ ಸತಿ ವಿಶೇಷವಾಗಿ ನಿನ್ನೆ ವಿಭೂತಿ ಅಲಂಕಾರ ಇತ್ತು. ಇವತ್ತು ಅರ್ಶಿಣದ ಅಲಂಕಾರ ನಮ್ಮ ಇದು ಆಂಜನೇಯ ಸ್ವಾಮಿಗೆ ವ್ಯವಸ್ಥೆ ಮಾಡಿದ್ವಿ. ಇದು ವಿಶೇಷ ಏನಂದ್ರೆ ಬಿನ್ಮಂಗಲ ಗ್ರಾಮದಲ್ಲಿ ಇದು ಮುಜರಾಯಿ ಸೇರಿರೋದು ಹಳೆ ದೇವಸ್ಥಾನ. ಹಾಗೆ ಇದು ದಕ್ಷಿಣ ಮುಖಿ ಆಂಜನೇಯ. ಇದು ನಾವು ಎಲ್ಲರೂ ಹೇಳಿದಂತೆ ದಕ್ಷಿಣ ಮುಖಿ ಆಂಜನೇಯ ಅಂದ್ರೆ ಪವರ್ಫುಲ್ ಅಂತ. ಆದ್ರೆ ಎಷ್ಟೋ ಜನರಿಗೂ ಗೊತ್ತಿಲ್ಲ. ಇವಾಗ ಸುತ್ತಮುತ್ತ ದೇವರದಲ್ಲಿ ನಮ್ದು ಬಿನ್ಮಂಗಲ ಇರೋ ಆಂಜನೇಯನೇ ಒಂದು ವಿಶಿಷ್ಟ. ದಕ್ಷಿಣ ಮುಖ ಆಂಜನೇಯ ಇರೋದ್ರಿಂದ ಎಲ್ಲರಿಗೂ ಅಷ್ಟೇ. ಇವಾಗ ನಮ್ಮ ಹಿಂದಿನ ಶಾಸಕರಾಗಿರ್ಬೋದು, ಈಗಿನ ಶಾಸಕರಾಗಿರ್ಬೋದು, ಮೊದಲು ಇಲ್ಲಿ ನಾಮನ ಪತ್ರ ಪೂಜೆ ಮಾಡಿಸಿ ಯಾರು ಹೋಗಿ ನಾಮಿನೇಷನ್ ಮಾಡೋರು ಅವರೆಲ್ಲರೂ ಗೆದ್ದವ್ರೆ. ಅದರಿಂದ ಅದೇ ನಮ್ಮ ದೇವಸ್ಥಾನಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಅದರಿಂದ ಎಲ್ಲರಿಗೂ ಬಂದು ಈಗಿನ ಶಾಸಕರು ಸಹ ಬಂದು ಬೆಳಗ್ಗೆ 10 ಗಂಟೆಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋರೆ. ನಮ್ಮ BML ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ. ಕಾಂತಣ್ಣನು ಸಹ ಏನು ಬರ್ತಾರೆ. ಅದೇ ರೀತಿ ಎಲ್ಲರಿಗೂ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಇದು ವಿಶಿಷ್ಟ. ಆದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬಂದು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವಾಗ 3 ಗಂಟೆಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇದೆ. ನಮ್ಮ ಆಂಜನೇಯ ಸ್ವಾಮಿಯ ಮೆರವಣಿಗೆ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು 3 ಗಂಟೆಗೆಲ್ಲ ಬಂದು ಸೇರ್ಕೊಂತ ಇದೆ, ಬರ್ತಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ. ಅದರಿಂದ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂತೀನಿ. ಇವತ್ತಿನ ನಮ್ಮೂರಲ್ಲಿ ಹೆಚ್ಚು ಕಮ್ಮಿ ಇವಾಗ ನಮ್ಮ BML ಕೃಷ್ಣಣ್ಣ ಇರ್ಬೋದು, ಅದೇ ರೀತಿ ವೆಂಕಟೇಗೌಡರು, ನಮ್ಮ ಅಣ್ಣವರು, ಅವರು ಸಹ ಇದು ಮಾಡಿದ್ರು. ಅದೇ ದಾರಿಯ ಒಳಗೆ ನಾವು ಅಂತಂದಿರು ಊರಿನ ಜನಗಳೆಲ್ಲರೂ ಕೈ ಜೋಡಿಸ್ತಾರೆ. ಅದರಿಂದ ಅಭಿವೃದ್ಧಿ ಆಗ್ತಾ ಇದೆ. ಯಾವ ದೇವಸ್ಥಾನನೂ ನಮ್ಮ ಇದ್ರೊಳಗೆ ಏನು ಅಂತ ಇದಿಲ್ಲ. ಎಲ್ಲರೂ ಊರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸ್ತಾರೆ. ಅದೇ ನಮ್ಗೆ ಖುಷಿ. ಎಲ್ಲ ಜನತೆಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯ ಹೇಳ್ತೀನಿ. ಫಸ್ಟ್ ಇದೊಂದು ವಾಡಿಕೆ ಇದೆ ನಮ್ಮೂರಲ್ಲಿ. ಪ್ರತಿ ವರ್ಷದಿಂದ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ. ಏನಂದ್ರೆ ಶ್ರೀರಾಮನವಮಿ ಹಬ್ಬ ತುಂಬಾ ಆಡಂಬರವಾಗಿ ಮಾಡ್ತಾರೆ. ಫಸ್ಟ್ ನಮ್ಮ BML ಅವ್ರು ಮಾಡ್ತಿದ್ರು, ಅದಾದ್ಮೇಲೆ ನಮ್ಮ ತಂದೆ ವೆಂಕಟೇಗೌಡರು ಮಾಡ್ತಿದ್ರು. ಇವಾಗ ನಮ್ಮ ತಮ್ಮವರ ವಾಸವಣ್ಣ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ವಾಸವಣ್ಣ ಅವರು, ನಮ್ಮ ದೇರಮ್ಮನವರು, ಶಂಕರ್ ಅವರು ಎಲ್ಲ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಜನ ಸೇರ್ತಾರೆ. ಇಲ್ಲೂ ಅಂದ್ರೆ ಇದು ನಮ್ಮ ಮುಜರಾಯಿ ದೇವಸ್ಥಾನ. ಇದು ತುಂಬಾ ಹಳೆ ದೇವಸ್ಥಾನ ಇತ್ತು.
ಒಂದು ಹಳೆ ವಿಗ್ರಹ ಇತ್ತು. ಹಳೆ ವಿಗ್ರಹನ ಒಂದು ಮೂಲದಿಂದ ಒಂದು ದೊಡ್ಡ ವಿಗ್ರಹ ಮಾಡ್ಬಿಟ್ಟು 2007ರಲ್ಲಿ ದೇವಸ್ಥಾನ ಹೊಸ್ದಾಗಿ ಕಟ್ತಾರೆ. ಆಗಿನ ಕಾಲದಲ್ಲಿ ಕಟ್ತಾರೆ. ಇದೇನಾಗಿದೆ ಅಂದ್ರೆ ಇಲ್ಲೊಂದು ಡೈಲಿ ಪೂಜೆ ನಡೆಯುತ್ತಿದೆ. ಶನಿವಾರ ಹೊತ್ತು ಮಾತ್ರ ತುಂಬಾ ಒಳ್ಳೆ ಪೂಜೆ ನಡೆಯುತ್ತೆ ಬೆಳಿಗ್ಗೆ. ಅದೇ ರೀತಿಯಲ್ಲಿ ಇವತ್ತು ಶ್ರೀರಾಮನವಮಿ ಪ್ರಯುಕ್ತ ಮಜ್ಜಿಗೆ ಪಾನಕ ಎಲ್ಲ ಹಂಚ್ತಾ ಇದ್ದಾರೆ. ಆಮೇಲೆ ಊರಲ್ಲಿ ಮೆರವಣಿಗೆ ಇದೆ. ನಮ್ದು ರಾಮ ಲಕ್ಷ್ಮಣ ಸೀತೆ ಮತ್ತು ಇದು ಆಂಜನೇಯ ಒಂದು ವಿಗ್ರಹ ಇದೆ. ಅದ್ರ ಮೆರವಣಿಗೆ ವಿಗ್ರಹನ ಫುಲ್ಲು ಬಿನ್ಮಂಗ್ಲ ಊರುಗಳು ಎಲ್ಲ ರೋಡ್ ಮೆರವಣಿಗೆ ಇರುತ್ತೆ ವಾದ್ಯಗೋಷ್ಠಿಯಿಂದ. ನೆನ್ಮಂಗ್ಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.